ಗುರುಜಿ, ಇವತ್ತಿನ ವಿಶೇಷತೆಯ ಕುರಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ, ಅದಂದ್ರೆ ಸಿರಿಯಾಳ ಸೃಷ್ಟಿ ಅಂತ ಹೇಳಿದ್ರಿ. ಜೊತೆಗೆ ಅಗ್ನಿಯನ್ನ ನಾವು ಬೇರೆ ಬೇರೆ ರೂಪದಲ್ಲಿ ನೋಡ್ತೀವಿ. ಎಲ್ಲಿರ್ಬೇಕೋ ಅಗ್ನಿ ಅಲ್ಲಿದ್ರೆ ನಾವು ಬೇರೆ ಹೆಸರನ್ನ ಸೂಚಿಸ್ತೇವೆ ಅಂತ ಕೂಡ ಹೇಳ್ತಿದ್ರಿ. ಅಗ್ನಿ ಪೂಜೆಯನ್ನ ಇವತ್ತು ಮಾಡಿದ್ರೆ ಬಹಳಾನೇ ಶ್ರೇಷ್ಠತೆ ಅಂತ ಕೂಡ ಹೇಳ್ತಾ ಇದ್ರಿ. ಇವತ್ತು ಸಾಧಾರಣವಾಗಿ ಸಿರಿಯಾಳ ಸೃಷ್ಟಿ ಎಂದು ಅಗ್ನಿ ಪೂಜೆಯನ್ನ ಮಾಡು ಅಂತ ಹೇಳ್ತೀವಿ. ಈ ಅಗ್ನಿ ಪೂಜೆ ಮಾಡಿದಾಗ ಎಲ್ಲರೂ ಅಗ್ನಿಗೆ ಆಹುತಿಯನ್ನು ಕೊಡ್ತೀವಿ. ಅಗ್ನಿನೇ ಸಾಕ್ಷಾತ್ ಪೋಸ್ಟ್ಮ್ಯಾನ್. ನಮ್ಮ ಎಲ್ಲ ಕಷ್ಟಕಾರ ಪುಣ್ಯಗಳನ್ನು ತಗೊಂಡು ಹೋಗೋದೇ ಅಗ್ನಿ. ಆದರೆ ಅಗ್ನಿಗೆ ಯಾರಾದರೂ ಪೂಜೆ ಮಾಡ್ತಾರಾ? ನಾವು ಪೂಜೆ ಮಾಡೋಕ್ಕಿಂತ ಅಗ್ನಿಯಲ್ಲಿ ಕೊಡ್ತಾ ಇದ್ದೀವಿ ಹೊರತು ಸ್ವಯಂ ಅಗ್ನಿಗೆ ಪೂಜೆ ಮಾಡಬೇಕು. ಆ ಅಗ್ನಿದೇವನಿಗೆ ಪೂಜೆ ಮಾಡಿದಾಗ ಇವನು ಎತ್ಕೊಂಡು ಹೋಗಿ ನಮ್ಮ ಕಷ್ಟಕಾರ ಪುಣ್ಯಗಳನ್ನು ಭಗವಂತನಿಗೆ ಯಾರಿಗೆ ಸಲ್ಲಬೇಕೋ ಅವ್ರಿಗೇ ಸಲ್ಲಿಸ್ತಾನೆ. ಓಂ ಮಹಾಗಣಪತಿ ಹೋಮ ಅಂದಾಗ ಮಹಾಗಣಪತಿಗೆ ಸಲ್ಲಿಸ್ತಾನೆ. ಅಗ್ನಿ ಕಾರ್ಯ ಮಾಡ್ತಾ ಇದ್ದೀವಿ ಇವತ್ತು ಅಂದರೆ ಗಾಯತ್ರಿಗೆ ಸಲ್ಲಿಸ್ತಾನೆ. ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಅಗ್ನಿ ದಹನ ಅಂದಾಗ ಆ ಅಗ್ನಿಯಲ್ಲಿ ಯಾರು ಹೋಗ್ತಾರೋ ಅವರ ಕಾರ್ಯಸಿದ್ಧಿಯನ್ನು ಯಮಧರ್ಮನಿಗೆ ಸಲ್ಲಿಸ್ತಾನೆ. ಹೀಗೆ ಜೀವಂತವಾಗಿರ್ತಕ್ಕಂಥ ಜೀವಾಗ್ನಿ ಮನೆಯೊಳಗೆ ಯಾವತ್ತೂ ಹೊಟ್ಟೆ ಕಿಚ್ಚು ಅಂತ ಪ್ರಜ್ವಲಿಸ್ತಾನೇ ಇರ್ತಾನೆ. ನಮಗೆ ಗೊತ್ತೇ ಇರಲ್ಲ ನೋಡಿ, ಅಗ್ನಿ ಒಳಗೆ ಪ್ರಜ್ವಲಿಸ್ತಿರ್ತಾನೆ. ಹೊಟ್ಟೆ ಕಿಚ್ಚು ಅನ್ನೋದು ಭಾಳ ಮನುಷ್ಯರಿಗಿದ್ದೇ ಇರುತ್ತೆ. ಆ ಹೊಟ್ಟೆ ಕಿಚ್ಚನ್ನು ಹೇಗೆ ಮಾಡೋದು? ನಾವು ಗಾಯತ್ರಿಯನ್ನು ಮಾಡಿಕೊಂಡಾಗ ಆ ಮಂತ್ರವನ್ನು ಅಗ್ನಿ ಅಂದಾಗ ಆ ಸ್ಮರಣೆ ಮಾಡ್ಕೋಬೇಕಂತೆ. ಆಗ ಹೀಗೆ ಇಟ್ಕೊಳ್ಳೋದು. ಅದಕ್ಕೆ ಹೋಮವನ್ನು ಮಾಡಬೇಕಾದ್ರೂ ನಾವು ಸಾಧಾರಣವಾಗಿ ಏನು ಹೇಳ್ತೀವಿ, ಅಗ್ನಿಯನ್ನು ಸ್ಮರಣೆ ಮಾಡಿಕೊಂಡು ತದನಂತರ ಅಗ್ನಿ ಕಾರ್ಯ. ಹೆಣ್ಣನ್ನು ಅಗ್ನಿ ಎಂದಾಗ ಅಗ್ನಿ ಹೆಣ್ಣೇ ಬಂದು ಹಚ್ಚಬೇಕು. ಅಂದರೆ ಹೋಮ ಕಾರ್ಯಗಳಿಗೆ ಹೆಣ್ಣೆ ಅಗ್ನಿ. ಆ ಎರಡು ಹೆಣ್ಣುಗಳು ಬಂದಾಗ ದ್ವಿಗ್ನಿ ಸಂಭೂತಾಂ ಅಂದರೆ ಎರಡು ಅಗ್ನಿಗಳು ಬಂದೇ ಬರುತ್ತೆ. ಅಗ್ನಿಗೆ ಎರಡು ಮುಖ, ದ್ವಿಮುಖ ಅಗ್ನಿ. ಅಗ್ನಿರಾಜನಿಗೆ ನಮಸ್ಕಾರ ಮಾಡಬೇಕು. ಅದಕ್ಕೆ ಅಷ್ಟದಿಕ್ಪಾಲಕರಲ್ಲಿ ಅಗ್ನಿಯಲ್ಲಿರ್ತಾನೆ, ಅಡಿಗೆ ಮನೆಯಲ್ಲಿರ್ತಾನೆ. ಅದಕ್ಕೆ ನೀವು ಪ್ರತ್ಯೇಕವಾಗಿ ಆ ಪ್ರದೋಷ ಕಾಲದಲ್ಲಿ ನೈವೇದ್ಯವನ್ನು ಮಾಡಿ ಅಗ್ನಿ ಕಾರ್ಯದಲ್ಲಿ ಸಾಕ್ಷಾತ್ ಪ್ರದೋಷ ಕಾಲಕ್ಕೆ ರೆಸ್ಟ್ ಕೊಡಬೇಕು. ಅಂದರೆ ಅಡಿಗೆ ಮನೆಗೆ ಆ ಪ್ರದೋಷ ಕಾಲದಲ್ಲಿ ಗ್ಯಾಪ್, ಯಾವ ಕಾಲಕ್ಕೂ ಏನು ಮಾಡಬಾರ್ದು. ಭಾಳ ಜನ ತಿಂಡಿ ತೀರ್ಥ ಚಳಿಗಾಲ ಬೋಂಡ ಬಜ್ಜಿ ಕರೀರಿ ಅಂತಾರೆ. ಆ 3:45 4:15 ಸಮಯದಲ್ಲಿ ಹಾಗೆ ಮಾಡಿದಾಗ ಅಗ್ನಿಗೆ ಬಹಳ ಕೋಪ. ಅದಕ್ಕೆ ಆ ಸಮಯದಲ್ಲಿ ಯಾರು ಮುಸ್ಸಂಜೆ ಸೂರ್ಯ ಹತ್ತೋಳದಲ್ಲಿ ನಾವುಗಳು ಮಾಡ್ಕೋಬಾರ್ದು. ಒಗ್ಗಟ್ಟಿನ ಕುಟುಂಬದಲ್ಲಿ ಏನು ಮಾಡೋರು, ಹಿಂದ್ಗಡೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋರು. ಅದೇ ರೀತಿಯಾಗಿ ಯಾವ ಕಾಲಕ್ಕೆ ಅಗ್ನಿಯನ್ನು ಸ್ತ್ರೀ ಅಲ್ಲಿ ಅಡುಗೆ ಮನೇಲಿ ಮಾಡ್ತಾನೆ ಇರಲಿಲ್ಲ. ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಅಗ್ನಿ. ಈ ಅಗ್ನಿಗಳನ್ನ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಪರಮಾತ್ಮನ ಹೇಗೆ ನೆನೆಸ್ಕೊತೀವಿ, ಅಗ್ನಿ ಕಾರ್ಯವನ್ನು ಮಾಡಬೇಕಾದ್ರೆ ಬಹಳ ಮುಖ್ಯ ಪ್ರದೋಷ ಕಾಲದಲ್ಲಿ. ಅದಕ್ಕೆ ಆ ಪ್ರದೋಷ ಕಾಲ ನಿತ್ಯ ಇರುತ್ತೆ. ಈ ಪ್ರದೋಷ ಕಾಲದಲ್ಲಿ ಒಂದು ವಿಶೇಷ ಸೂಚನೆ ನಿಮಗೆಲ್ಲ, ನೀವೆಲ್ಲ ಇನ್ನು ಮೇಲೆ ಪ್ರದೋಷ ಕಾಲಕ್ಕೆ ಆಶ್ರಮದ ಹತ್ರ ಬರ್ಬೋದು. ಏನು ಅಂದರೆ ಪ್ರತಿದಿನ ಆಶ್ರಮದಲ್ಲಿ ಪ್ರದೋಷ ಪೂಜೆ ಅಂತ ನಡೀತಾ ಇದ್ದಕ್ಕಂಥ ವಿಚಾರ. ಸಂಧ್ಯಾ ಕಾಲದಲ್ಲಿ ಆಶ್ರಮದಲ್ಲಿ ಯಾವ್ಯಾವ ಪೂಜೆ ಪುನಸ್ಕಾರಗಳು, ಪ್ರತಿ ಅಮಾವಾಸ್ಯೆಗೆ ಮಹಾಲಕ್ಷ್ಮಿ ಪೂಜೆ, ಪ್ರತಿ ಪೌರ್ಣಮಿಗೆ ಸತ್ಯನಾರಾಯಣ ಸಂಪೂರ್ಣ ವರಪ್ರದ ವೆಂಕಟೇಶ್ವರನ ಪೂಜೆ, ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ನಂದೀಶ್ವರನ ಪೂಜೆ, ರಾಘವೇಂದ್ರ ಅಂತ ಸೋಮವಾರ ಗುರುವಾರ ಆರಾಧನೆ ಪೂಜೆ. ಇದನ್ನೆಲ್ಲ ಕೈಂಕರ್ಯ ಹೇಗೆ ನಡೆಸಬೇಕು ಅನ್ನೋದು ಆಶ್ರಮಕ್ಕೆ ಯಾರು ನಿವಾಸಿಗಳಾದರೂ ಆ ಸಮಯಕ್ಕೆ ಬಂದಾಗ ನೇರವಾಗಿ ಪೂಜೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಲ್ಲಿ ಮಾತ್ರ. ಆದ್ದರಿಂದ ಈ ವಿಶೇಷವಾಗಿರ್ತಕ್ಕಂಥ ಹಳೆ ಕಾಲದ ರಹಸ್ಯಗಳು, ಹಳೆ ಕಾಲದ ಪೂಜೆ ಪುನಸ್ಕಾರಗಳು ಎಲ್ಲ ದೇವಸ್ಥಾನದಲ್ಲಿ ಅಂದರೆ ಕೆಲವು ದೇವಸ್ಥಾನ ನಡೆಯುತ್ತೆ, ಕೆಲವೊಂದು ದೇವಸ್ಥಾನದಲ್ಲಿ ನಡೆಯಲ್ಲ. ಇದಕ್ಕೆ ಸೂಕ್ತವಾಗಿ ಇಂಥ ಸಮಯಕ್ಕೆ ಇಂಥದ್ದೇ ಆಗತ್ತೆ. ಎಲ್ಲಿ ಆ ಕ್ಷೇತ್ರದಲ್ಲಿ ಆ ವಿಶೇಷ ದೇವಸ್ಥಾನ, ಈ ಕ್ಷೇತ್ರದಲ್ಲಿ ಈ ವಿಶೇಷ. ಆದರೆ ಎಲ್ಲ ಕ್ಷೇತ್ರದ ವಿಶೇಷ ಒಂದೇ ಕಡೆ ನಡೆಸೋಕ್ಕೆ ಒಂದು ಸದಾವಕಾಶ ಬರೀ ನಮ್ಮ ಆಶ್ರಮದಲ್ಲಿ. ಅದಕ್ಕೆ ನೀವೆಲ್ಲ ಮಾಗಡಿರೋರ ಹತ್ರ ಬಂದಾಗ ನೀವೆಲ್ಲ ಆಶ್ರಮಕ್ಕೆ ಯಾವುದಾದ್ರೂ ಒಂದು ಪ್ರದೋಷ ಕಾಲಕ್ಕೆ 11ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಇದ್ರೇನೋ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಅಲ್ವೇನ್ರಿ. ಆದ್ದರಿಂದ ತಾವುಗಳೆಲ್ಲ ಭಕ್ತಾದಿಗಳು ಆಗಿರ್ತಕ್ಕಂಥವ್ರು ಯಾರೇ ಬೇಕಾದರೂ ಧೈರ್ಯವಾಗಿ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನಕ್ಕೆ ಬರ್ಬೋದು. ಇದು ವಿಧಿ ನಿಯಮ ಅಂತಕ್ಕಂಥ ವಿಚಾರ ಏನು ಅಂದರೆ ಕೊನೆಯ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಯಾರೇ ಮಾಡಿದ್ರೂ ಸಹ ಅವರಿಗೆ ವಿನಾಶ ಗ್ಯಾರಂಟಿ. ಇದು ಸತ್ಯ. ಅದಕ್ಕೋಸ್ಕರ ಪ್ರದೋಷ ಕಾಲದ ಪೂಜೆಯೆಂದು ತಾವೆಲ್ಲ ನಿಗೂಢವಾದ ರಹಸ್ಯ ಪೂಜೆಗಳನ್ನು ಹೇಳ್ಕೊಡ್ತಕ್ಕಂಥ ವಿಧಿವಿಧತ್ತು. ಸಾಯಂಕಾಲದಲ್ಲಿ ಈ ಅಗ್ನಿಯನ್ನು ಹೇಗೆ ಹಚ್ಚೋದು ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಏನು ಮಾಡಬೇಕು, ಸಾಂಬ್ರಾಣಿಯನ್ನು ಹಾಕ್ತೀವಿ ಅಂತ ಹೇಳ್ತೀವಿ. ಈ ಸಾಂಬ್ರಾಣಿ ಹಾಕಬೇಕಾದ್ರೆ ಏನಕ್ಕೆ, ದೇವರುಗಳಿಗೆ ಮಾತ್ರ ಧೂಪವನ್ನು ಹಚ್ತೀವಿ. ಕೆಲವೆಲ್ಲ ಈಗ ರೆಡಿಮೇಡ್ ಧೂಪು, ಫಸ್ಟ್ ಕ್ಲಾಸ್ ಒಂದಷ್ಟು ಧೂಪ್ ಸ್ಟಿಕ್ಕು ಅದು ಇದು ಅಂತ ಏನೇನೋ ತಂದುಬಿಡ್ತಾರೆ. ಆದರೆ ಅಗ್ನಿ ಕಾರ್ಯವನ್ನು ಮನೆಯಲ್ಲೇ ನೀವೇ ಸ್ವತಃ ಇಜ್ಜಲ್ಗಳನ್ನ ಇಟ್ಕೊಂಡಾಗ ಶನಿ ಕರ್ಮವನ್ನು ಸಾಯಂಕಾಲದಲ್ಲಿ ಪ್ರತಿಯೊಬ್ಬರ ಮನೇಲಿ ಇಜ್ಜಲಿರಬೇಕು. ಯಾರ ಮನೇಲಿ ಇಜ್ಜಲ್ ಸ್ಟಾಕ್ ಇರುತ್ತೋ ಅವ್ರ ಮನೆಗೆ ಶನಿ ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ. ಇದು ಮೊದಲ ರಹಸ್ಯ. ಅರ್ಥ ಆಯ್ತಾ? ಅದನ್ನು ಇಟ್ಕೋಬೇಕು. ಅದನ್ನು ಅಗ್ನಿ ಕಾರ್ಯವನ್ನು ಮಾಡೋ ಸಮಯಕ್ಕೆ ಆ ಇಜ್ಜಲ್ ಚೆನ್ನಾಗಿ ತೆಂಗಿನ ಚಿಪ್ಪು ಏನೋ ಇರುತ್ತೆ
ಅಥವಾ ತೆಂಗಿನ ಜುಟ್ಟುಗಳು ಇಟ್ಕೊಂಡಿರ್ತಿದ್ರು ಆ ಕಾಲದಲ್ಲಿ, ಎಲ್ಲ ಹಚ್ಚಿ ಅದರಲ್ಲಿ ಸಾಂಬ್ರಾಣಿ ಹಾಕಿ ದೇವ್ರಿಗೆ ಹಚ್ಚಿಸೋರು. ಅಗ್ನಿ ಪೂಜೆಯನ್ನು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಮಾಡಿ ದೇವರಿಗೆ ಧೂಪ ದೀಪ ನೈವೇದ್ಯವನ್ನು ಮಂಗಳಾರತಿಗಳನ್ನು ಶಿವನಿಗೆ ಅರ್ಪಿಸಿದ್ರೆ ಮುಕ್ಕಣ್ಣನಾಗಿರ್ತಕ್ಕಂಥವನು ತ್ರಿಯಗ್ನಿ. ನೋಡಿ, ಅವನೊಬ್ಬನೇ 3 ಅಗ್ನಿ. ಬಲಗಣ್ಣು ಸೂರ್ಯಾಗ್ನಿ, ಎಡಗಣ್ಣು ಚಂದ್ರಾಗ್ನಿ, ಮಧ್ಯದಲ್ಲಿರ್ತಕ್ಕಂಥ ತ್ರಿಯಗ್ನಿ ಅವನಲ್ಲೇ ಇದೆ. ಅದಕ್ಕೆ ಪರಮೇಶ್ವರನ ಮುಕ್ಕಣ್ಣ ಅಂತ ಕರೆದು. ಈ ಮುಕ್ಕಣ್ಣನಾಗಿರ್ತಕ್ಕಂಥವನಿಗೆ ವಿಶೇಷ ಏನು ಗೊತ್ತಾ? ಮಹಾಗಣಪತಿಗೆ ತೆಂಗಿನಕಾಯಿ ಪೂಜೆ. ತೆಂಗಿನಕಾಯಲ್ಲಿ ಬಹಳ ವಿಶೇಷ ಆಗಿರ್ತಕ್ಕಂಥ ರಹಸ್ಯ ನಿಮಗೊಂದು ತಿಳಿಸ್ಕೊಡ್ತೀನಿ. ಯಾತಕ್ಕೆ ತೆಂಗಿನಕಾಯಿ ಗಣಪತಿಗೆ ಮಾತ್ರ ಶ್ರೇಷ್ಠ, ಇರೋ ಬರೋ ದೇವರಿಗೆಲ್ಲ ಹೊಡಿ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಇದು ಸತ್ಯ ಗೊತ್ತಾ ನಿಮಗೆ? ಯಾಕೆಂದರೆ ಮುಕ್ಕಣ್ಣ 3ನೇ ಕಣ್ಣು. ಅದಕ್ಕೆ ತೆಂಗಿನಕಾಯಿ ಚಿಪ್ಪನ್ನು ಅಥವಾ ಜುಟ್ಟನ್ನು ತೆಗೆದಾಗ ಈ ಅಗ್ನಿ ಕಾರ್ಯಕ್ಕೆ ಹಾಕಿದಾಗ ಶನಿಗೆ ಸಂತೃಪ್ತಿ. ಜುಟ್ಟಲ್ಲಿ ಗಣಪತಿ ಕೂದಿರ್ತಾನೆ. ನಾವು ಅಗ್ನಿ ಕಾರ್ಯವನ್ನು ಮಾಡಿದಾಗ ಧೂಪವನ್ನು ಹಾಕಬೇಕಾದ್ರೆ ಸಾಂಬ್ರಾಣಿ. ಸಾಂಬ್ರಾಣಿ ಅಂದ್ರೆ ಏನು ಗೊತ್ತಾ? ಸಾಕ್ಷಾತ್ ಲಕ್ಷ್ಮಿನೇ ಸಾಂಬ್ರಾಣಿ. ಅದಕ್ಕೋಸ್ಕರ ಆ ಬಂಡೆ ನೀವು ಎಲ್ಲಿ ನೋಡ್ಬೋದು ಗೊತ್ತಾ? ನೀರಿನ ಹತ್ರ ಯಾವತ್ತು ಸುತ್ತಲೂ ನೀರಿರುತ್ತೆ, ಮಧ್ಯ ಮಂಡಿರುತ್ತೆ, ಸಾಂಬ್ರಾಣಿ ಸಿಗೋದೇ ಅಲ್ಲಿ. ಅದಕ್ಕೆ ಲಕ್ಷ್ಮಿನೂ ಅಷ್ಟೇ, ತಾವರೆ ಹೂವಾಗಿದ್ದರೆ ಸುತ್ತಲೂ ನೀರು, ಮಧ್ಯದಲ್ಲಿ ಅರಳಿರ್ತಾಳೆ. ಅಂದರೆ ಲಕ್ಷ್ಮಿ ನಿಗೂಢವಾಗಿದ್ದರೆ 3 ಕೊಳಗಳೆಲ್ಲಿರುತ್ತೋ ಲಕ್ಷ್ಮಿ ನಿಧಿ ಅಲ್ಲೇ ಇರುತ್ತೆ. ಎಲ್ಲಿ ಹುತ್ತ ಇರುತ್ತೋ ಅಲ್ಲಿ ನೀರಿರುತ್ತೆ. ಆ ಸುತ್ತಲೂ ನೀರಿದ್ರೇ ಮಧ್ಯ ಹುತ್ತ ಬೆಳೆಯೋದು. ಅಂದರೆ ಲಕ್ಷ್ಮೀ ನಿವಾಸ ಯಾವತ್ತೂ ನೀರಿನ ಹತ್ರ. ಸಾಂಬ್ರಾಣಿಯೂ ಅಷ್ಟೇ, ಕಲ್ಲು ಪುಡಿ ಮಾಡಿ ನಿಮಗೆ ಕೊಟ್ಟ ಪುಡಿ ಸಾಂಬ್ರಾಣಿ ಪುಡಿ ಹಾಕಿ ಅಂತಾರಲ್ಲ, ಇದೆಲ್ಲ ಎಲ್ಲಿ ಗೊತ್ತಾ? ಮೂಲ ರಹಸ್ಯ ಸಾಕ್ಷಾತ್ ಮಹಾಲಕ್ಷ್ಮಿ ಇರೋ ಸ್ಥಳದಲ್ಲಿ. ಅದಕ್ಕೆ ನೀವು ಈ ಸಾಂಬ್ರಾಣಿನ ಹಾಕಿ ಅಗ್ನಿ ಕಾರ್ಯವನ್ನು ಸಾಕ್ಷಾತ್ ಮಹಾಗಣಪತಿನ ಸ್ಮರಣೆ ಮಾಡಿಕೊಂಡು ಸಂಧ್ಯಾ ಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಇದನ್ನು ರೆಡಿ ಮಾಡಿಕೊಂಡ್ರೆ ನಾವುಗಳು ಅಗ್ನಿಯನ್ನು ಪೂಜೆ ಮಾಡ್ಬೋದು. ಅಗ್ನಿಯನ್ನು ಪೂಜೆ ಮಾಡೋಕ್ಕೆ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳೋಕ್ಕೆ, ನಿಮಗೆ ಹೇಳ್ಕೊಡೋಕ್ಕೆ ಸಾಕ್ಷರೂಪವಾಗಿ ದೊಡ್ಡದಾಗಿ ಸಮಯ ಬೇಕು. ಅದಕ್ಕೆ ಇವತ್ತು ನೀವು ಅಗ್ನಿ ಕಾರ್ಯವನ್ನು ಪೂಜೆ ಮಾಡ್ಕೊಳ್ಳಿ. ತದನಂತರ ಮಿಕ್ಕ ವಿಚಾರಗಳನ್ನ ಅಗ್ನಿಯನ್ನು ಬೆಳಗಿಸಿ ಮನೆಯಲ್ಲಿ ಅಗ್ನಿಯನ್ನು ಸ್ಮರಣೆ ಮಾಡ್ಕೊಳ್ಳಿ. ಅಗ್ನಿದೇವನ ಸ್ಮರಣೆ ಮಾಡಿಕೊಂಡಾಗ ಮನೆ ಶಾಂತಿಯಾಗಿರುತ್ತೆ, ನೆಮ್ಮದಿ ಇರುತ್ತೆ, ವಾತಾವರಣ ಚಳಿಯಾಗಿರುತ್ತೆ. ಇವತ್ತು ಆ ಸರಳಿಯ ಸೃಷ್ಟಿಯಲ್ಲಿ ಬಹಳ ಸ್ಮರಣೆ ಮಾಡ್ಕೊಳ್ಳೋ ವಿಚಾರಗಳು ಸಾಕಷ್ಟಿವೆ. ಇದಕ್ಕೆ ಸ್ವಲ್ಪ ಸಮಯ ಬೇಕು, ಕಾಯ್ತಾರೆ ಬನ್ನಿ.